ಒಂದು ಹಳ್ಳಿಯಲ್ಲಿ ಒಬ್ಬ ರೈತನಿದ್ದ. ಹಳ್ಳಿಯಿಂದ ಹೊರಗಡೆ ಅವನಿಗೆ ಒಂದು ಸಣ್ಣ ಹೊಲ ಇತ್ತು. ಅಲ್ಲಿ ಫಸಲು ಬಿಟ್ಟ ನಂತರ ಒಂದು ಸಣ್ಣ ಪಕ್ಷಿ ಅಲ್ಲಿ ಗೂಡು ಕಟ್ಟಿತು. ಸ್ವಲ್ಪ ದಿನದ ನಂತರ ಆ ಪಕ್ಷಿ ಅಲ್ಲಿ 2 ಮೊಟ್ಟೆಗಳನ್ನು ಇಟ್ಟಿತು. ಆ ಮೊಟ್ಟೆಯಿಂದ ಸಣ್ಣ ಸಣ್ಣ 2 ಮರಿಗಳು ಹೊರಗೆ ಬಂದವು. ಅವು ತುಂಬ ಸಂತೋಷದಿಂದ ತಮ್ಮ ಜೀವನವನ್ನು ಅಲ್ಲಿ ಸಾಗಿಸುತ್ತಿದ್ದವು. ಕೆಲವು ತಿಂಗಳುಗಳ ನಂತರ ಫಸಲು ತೆಗೆಯುವ ಸಮಯ ಬಂದಿತ್ತು. ಹಳ್ಳಿಯ ಎಲ್ಲ ರೈತರು ತಮ್ಮ ತಮ್ಮ ಹೊಲದಲ್ಲಿನ ಫಸಲು ತೆಗೆಯಲು ಪ್ರಾರಂಭಿಸಿದರು. ಆ ಪಕ್ಷಿ ಮತ್ತು ಮಕ್ಕಳಿಗೆ ತಮ್ಮ ಗೂಡನ್ನು ಬಿಟ್ಟು ಹೊಸ ಜಾಗಕ್ಕೆ ಹೋಗುವ ಸಮಯ ಬಂದಿತ್ತು. ಒಂದು ದಿನ ಮರಿ ಪಕ್ಷಿಗಳಿಗೆ ರೈತನ ಮಾತುಗಳು ಕೇಳಿಸಿದವು. ಏನಂದರೆ, ನಾಳೆ ನಾನು ಫಸಲಿನ ಕಟಾವಿಗೆ ನೆರೆಮನೆಯವರ ಹತ್ತಿರ ಹೇಳಿ ಅವರನ್ನು ಕಟಾವಿಗೆ ಕಳುಹಿಸುತ್ತೇನೆ. ಇದನ್ನು ಕೇಳಿ ಮರಿ ಪಕ್ಷಿಗಳಿಗೆ ಗಾಬರಿಯಾಯಿತು. ಆಗ ತಾಯಿ ಪಕ್ಷಿ ಅಲ್ಲಿರಲಿಲ್ಲ. ತಾಯಿ ಪಕ್ಷಿ ವಾಪಸ್ಸು ಬಂದಾಗ ಮರಿ ಪಕ್ಷಿಗಳು ರೈತನ ಮಾತನ್ನು ಹೇಳಿದವು. ಅಮ್ಮ, ಇವತ್ತು ನಮಗೆ ಇಲ್ಲಿ ಕೊನೆಯ ದಿನಗಳು. ರಾತ್ರಿಗೆ ನಾವು ಬೇರೆಡೆಗೆ ಇಲ್ಲಿಂದ ಹೋಗಬೇಕಾಗಿತ್ತು. ತಾಯಿ ಪಕ್ಷಿ ಹೇಳಿತು, ಇಷ್ಟು ಬೇಗ ಬೇಡ ಮಕ್ಕಳೇ, ನನಗನಿಸುತ್ತಿಲ್ಲ ನಾಳೆ ಹೊಲದಲ್ಲಿ ಫಸಲಿನ ಕಟಾವು ನಡಿಬಹುದು ಅಂತ. ಪಕ್ಷಿಯ ಮಾತು ನಿಜವಾಯಿತು. ಮರುದಿನ ರೈತನ ನೆರೆಹೊರೆಯವರು ಯಾರೂ ಬಂದಿಲ್ಲ ಮತ್ತು ಫಸಲಿನ ಕಟಾವು ನಡಿಲೇ ಇಲ್ಲ. ಸಂಜೆ ಹೊತ್ತಿಗೆ ರೈತ ಮತ್ತೆ ಬಂದ. ಹೊಲ ಹಾಗೆ ಇರೋದನ್ನು ನೋಡಿ ಸಿಟ್ಟುಗೊಂಡ. ಆಮೇಲೆ ಹೇಳತೊಡಗಿದ, ನೆರೆಮನೆಯವರು ಬರಲಿಲ್ಲ, ಪರವಾಗಿಲ್ಲ, ಒಂದು ಕೆಲಸ ಮಾಡ್ತೇನೆ, ನನ್ನ ಸಂಬಂಧಿಕರಲ್ಲಿ ಯಾರನ್ನಾದರೂ ಕಳುಹಿಸುತ್ತೇನೆ. ಪಕ್ಷಿಯ ಮರಿಗಳು ಮತ್ತೆ ಗಾಬರಿಗೊಂಡವು. ತಾಯಿ ಪಕ್ಷಿಗೆ ಈ ಮಾತನ್ನು ಹೇಳಿದಾಗ ಪಕ್ಷಿ ಹೇಳಿತು, ನೀವು ಟೆನ್ಷನ್ ಮಾಡ್ಕೋಬೇಡಿ, ಇವತ್ತು ರಾತ್ರಿ ನಮಗೆ ಹೋಗುವ ಅಗತ್ಯ ಇಲ್ಲ. ನನಗನಿಸುತ್ತಿಲ್ಲ ರೈತನ ಸಂಬಂಧಿಕರು ಬರಬಹುದೆಂದು. ಪಕ್ಷಿ ಹೇಳಿದ ಹಾಗೆ ನಡೆಯಿತು. ರೈತನ ಯಾವುದೇ ಸಂಬಂಧಿಕರು ಮರುದಿನ ಬಂದೇ ಇಲ್ಲ. ಮರಿ ಪಕ್ಷಿಗಳಿಗೆ ಆಶ್ಚರ್ಯಚಕಿತರಾಗಿದ್ದವು. ಯಾಕಂತೇಳಿದರೆ ಅವುಗಳ ಅಮ್ಮ ಹೇಳಿದ ಮಾತುಗಳು ಸತ್ಯವಾಗ್ತಾ ಇದ್ದವು. ಮರುದಿನ ಸಂಜೆ ರೈತ ಹೊಲಕ್ಕೆ ಬಂದಾಗ ಹೊಲದ ಸ್ಥಿತಿ ಹಾಗೆ ಇದ್ದುದನ್ನು ಕಂಡು ರೈತ ಸಿಟ್ಟಾದ. ಈ ಬಾರಿ ನಾನೇ ಮಾಡಬೇಕೇನೋ, ನಾಳೆ ದಿನ ಬಂದು ನಾನೇ ಸ್ವತಃ ಫಸಲಿನ ಕಟಾವು ಮಾಡ್ತೇನೆ. ಮರಿ ಪಕ್ಷಿಗಳು ಈ ಮಾತನ್ನು ಕೇಳಿದವು ಮತ್ತು ತಮ್ಮ ತಾಯಿ ಈ ಮಾತನ್ನು ಹೇಳಿದವು. ಆಗ ತಾಯಿ ಹೇಳಿತು, ಮಕ್ಕಳೇ, ಈಗ ಸಮಯ ಬಂದಿದೆ ಈ ಜಾಗ ಬಿಡಲು. ನಾವು ಇವತ್ತು ರಾತ್ರಿನೇ ಈ ಹೊಲ ಬಿಟ್ಟು ಬೇರೆ ಕಡೆಗೆ ಹೋಗೋಣ. ಇಬ್ಬರೂ ಮಕ್ಕಳು ಆಶ್ಚರ್ಯದಿಂದ ತಾಯಿಯನ್ನು ನೋಡಿದವು. ಈ ಬಾರಿ ಅಂಥದ್ದು ಏನಿದೆ? ಅಮ್ಮ ಹೊಲವನ್ನು ಬಿಡಲು ತಯಾರಿದ್ದಾಳೆ. ಅವುಗಳು ಅಮ್ಮನನ್ನು ಕೇಳಿದವು. ಆಗ ಆ ತಾಯಿ ಪಕ್ಷಿ ಹೇಳಿತು, ಮಕ್ಕಳೇ, ಹಿಂದೆ 2 ಸಲ ರೈತ ಕಟಾವಿಗೆ ಬೇರೆಯವರನ್ನು ಆಚರಿಸಿದ್ದ. ಬೇರೆಯವರಿಗೆ ತಿಳಿಸಿ ಅವನು ಅವನ ಕೆಲಸದಿಂದ ಜಾರಿಕೊಂಡಿದ್ದ. ಆದರೆ ಈ ಬಾರಿ ಹಾಗಲ್ಲ. ಅವನೇ ಸ್ವತಃ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡಿದ್ದಾನೆ. ಹಾಗಾಗಿ ಅವನು ಖಂಡಿತ ಬರ್ತಾನೆ. ಅದೇ ರಾತ್ರಿ ಆ ಪಕ್ಷಿ ಮತ್ತು ಮರಿಗಳು ಆ ಗದ್ದೆಯನ್ನು ಬಿಟ್ಟು ಬೇರೆಡೆಗೆ ಹೊರಟು ಹೋದವು. ಪಾಠ: ಬೇರೊಬ್ಬರ ಸಹಾಯ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ನೀವು ಸರಿಯಾದ ಸಮಯಕ್ಕೆ ಕೆಲಸವನ್ನು ಪ್ರಾರಂಭಿಸಲು ಪ್ರಯತ್ನಿಸುವಿರಾ? ಸರಿಯಾದ ಸಮಯಕ್ಕೆ ಕೆಲಸ ಪೂರ್ಣಗೊಳ್ಳಬೇಕೆಂದು ಬಯಸುವಿರಾ? ಹಾಗಾದರೆ ಆ ಕೆಲಸದ ಜವಾಬ್ದಾರಿ ಸ್ವತಃ ತೆಗೆದುಕೊಳ್ಳಬೇಕಾದೀತು. ಬೇರೊಬ್ಬರ ಸಹಾಯ ಅವರಿಗೆ ಮಾಡ್ತಾರೆ, ಯಾರು ತಮ್ಮ ಜವಾಬ್ದಾರಿ ಸ್ವತಃ ತೆಗೆದುಕೊಳ್ಳುತ್ತಾರೆ. ಜೀವನದಲ್ಲಿ ಜವಾಬ್ದಾರಿ, ಓನರ್ಶಿಪ್ ತೆಗೆದುಕೊಳ್ಳುವುದನ್ನು ಕಲಿಯಿರಿ.